ವಿಡಿಯೋದಲ್ಲಿ ನೀವೇ ನೋಡ್ಬೋದು ಮುಂಚೆ ನನ್ನ ಕೂದಲು ಎಷ್ಟು ಉದುರ್ತಾ ಇತ್ತು, ಈಗ ಎಷ್ಟು ಮಟ್ಟಿಗೆ ಕಡಿಮೆ ಆಗಿದೆ ಅಂತ. ಇದಕ್ಕೆ ಕಾರಣನೇ ನಾನು ಯೂಸ್ ಮಾಡ್ತಾ ಇರೋ ಸೀಕ್ರೆಟ್ ಹೇರ್ ಟಾನಿಕ್. ಇದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ವಿಡಿಯೋ ಮಾಡ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡಿದೆ ಕೊನೆ ತನಕ ನೋಡಿ. ಇವಾಗ ನೋಡಿ ನಾನು ಕೂಮ್ ಮಾಡಿ ಸಹ ತೋರಿಸ್ತಾ ಇದ್ದೀನಿ, ಯಾವುದೇ ರೀತಿ ಹೇರ್ ಫಾಲ್ ಆಗ್ತಾ ಇಲ್ಲ. ಮುಂಚೆ ತಲೆ ಬಾಚಕ್ಕೆ ಬೇಜಾರಾಗ್ತಿತ್ತು, ಅಷ್ಟು ಮಟ್ಟಿಗೆ ಕೂದಲು ಉದುರ್ತಾ ಇತ್ತು. ಈಗ ತುಂಬಾ ಡಿಡಕ್ಟ್ ಆಗಿದೆ ಅಂತಲೇ ಹೇಳ್ಬೋದು. ಅದಕ್ಕೆ ಕಾರಣನೇ ನಾನು ಯೂಸ್ ಮಾಡೋ ಸೀಕ್ರೆಟ್ ಹೇರ್ ಟಾನಿಕ್. ಇದನ್ನು ನೀವು ಯೂಸ್ ಮಾಡೋದ್ರಿಂದ ನಿಮ್ಮ ಕೂದಲು ಸಹ ಉದುರೋದು ತುಂಬ ಕಡಿಮೆ ಆಗುತ್ತೆ ಅಂತಲೇ ಹೇಳ್ಬೋದು. ಬನ್ನಿ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡ್ಕೊಂಡು ಬರೋಣ. ಹೇರ್ ಸ್ಪ್ರೇ ಮಾಡೋದಕ್ಕೆ ಮುಖ್ಯವಾಗಿ ನಮಗೆ 3 ಪ್ರಾಡಕ್ಟ್ ಬೇಕಾಗುತ್ತೆ. ಒಂದು 100 ml ಆಗುವಷ್ಟು ಸ್ಪ್ರೇ ಬಾಟಲ್, ಹಾಗೆ ರೋಸ್ಮೆರಿ ಲೀಫ್ ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೆಸ್ಟ್ ಮೆಂತೆಕಾಳು. ಇವನ್ನ ಮೂರನ್ನು ಬಳಸ್ಕೊಂಡು ನಾವೀಗ ಹೇರ್ ಸ್ಪ್ರೇನ ಪ್ರಿಪೇರ್ ಮಾಡ್ತೀವಿ. ಈ ಲೀಫ್ ನಿಮಗೆಲ್ಲ ಆನ್ಲೈನ್ ವೆಬ್ಸೈಟಲ್ಲೂ ಸಿಗುತ್ತೆ, ಲೈಕ್ ಪರ್ಪಲ್, ನೈಕಾ, ಮೀಶೋ, ಅಮೆಝಾನ್, ಫ್ಲಿಪ್ಕಾರ್ಟ್ ಎಲ್ಲದರಲ್ಲೂ ನಿಮಗೆ ಈಸಿಯಾಗಿ ಸಿಗುತ್ತೆ. ಇವನ್ ಮೀಶೋದಲ್ಲಿ ನೀವು ತೊಗೊಳೋದಾದರೆ ರೋಸ್ಮೆರಿ ಲೀಫ್ ಹಾಗೆ ಸ್ಪ್ರೇ ಬಾಟ್ಲು ಎರಡು ಸೇರಿ 80 ರುಪೀಸಿಗೆ ಸಿಗುತ್ತೆ. ಇದು ತುಂಬ ಅಫೋರ್ಡಬಲ್ ಹಾಗೆ ಅಷ್ಟೇ ಎಫೆಕ್ಟಿವ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹೇಳ್ಬೋದು ಮೆಂತೆಕಾಳು ಹಾಗೆ ರೋಸ್ಮೆರಿ ಲೀವ್ಸ್ ಬಳಸೋದ್ರಿಂದ ನಮ್ಮ ಕೂದಲಿಗೆ ಏನೆಲ್ಲ ಬೆನಿಫಿಟ್ಟು ಅಂತ. ಸೊ ಮೊದಲನೇದಾಗಿ ಇದು ನಮ್ಮ ಹೇರ್ ಗ್ರೋತಿಗೆ ಪ್ರಮೋಟ್ ಮಾಡುತ್ತೆ, ಹಾಗೆ ನಮ್ಮ ಹೇರ್ಸ್ಗೆ ಒಳ್ಳೆ ಸ್ಟ್ರೆಂತ್ ಕೊಡುತ್ತೆ. ಅದ್ರ ಜೊತೆಗೆ ಡ್ರ್ಯಾಂಡ್ರಫ್ ಏನಾದರೂ ಇದ್ದರೆ ಅದು ಕೂಡ ಕಡಿಮೆ ಮಾಡುತ್ತೆ. ಹೇರಿಗೆ ಒಂದು ಒಳ್ಳೆ ಶೈನ್ ಕೊಡೋದ್ರ ಜೊತೆಗೆ ನಮ್ಮ ಸ್ಕಾಲ್ಪ್ ಹೆಲ್ತ್ ಕೂಡ ಇದು ಇಂಪ್ರೂವ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಈ ಸ್ಪ್ರೇ ಬಾಟಲ್ನ ರೆಡಿ ಮಾಡೋಕ್ಕೆ ಕಷ್ಟ ಆಗುತ್ತೆ ಅನ್ನೋರು ಆಲ್ಸ್ ಗುಡ್ನೆಸ್ ಅವ್ರದ್ದು ರೋಸ್ಮೆರಿ ಸ್ಪ್ರೇ ಸಿಗುತ್ತೆ. ಸೊ ಅದನ್ನು ಕೂಡ ನೀವು ಯೂಸ್ ಮಾಡ್ಬೋದು. ಸೈಡಲ್ಲಿ ಪಿನ್ ಮಾಡಿರ್ತೀನಿ. ಬನ್ನಿ ಇದನ್ನು ಯಾವ ರೀತಿ ಪ್ರಿಪೇರ್ ಮಾಡೋದು ಅಂತ ನೋಡೋಣ. ಮೊದಲಿಗೆ ಒಂದು ಪಾತ್ರೆ ಕಾಯಕ್ಕಿಟ್ಟಿದ್ದೀನಿ. ಅದಕ್ಕೆ ನಾನು 1 ಲೋಟದಷ್ಟು ನೀರನ್ನ ಸೇರಿಸ್ತಾ ಇದ್ದೀನಿ. ನಾವಿದನ್ನ 2:1 ರೇಷಿಯೋದಲ್ಲಿ ತೊಗೋಬೇಕು. ಅಂದರೆ ನಾವು 2 ಸ್ಪೂನಷ್ಟು ರೋಸ್ಮೆರಿ ಲೀಫ್ ತೊಗೊಂಡ್ರೆ 1 ಸ್ಪೂನಷ್ಟು ಮೆಂತೆಕಾಳನ್ನ ಸೇರಿಸ್ಬೇಕಾಗುತ್ತೆ. ಇದು ಎರಡು ಚೆನ್ನಾಗಿ ಬಾಯ್ಲ್ ಆಗಬೇಕು. ಅಷ್ಟು ಹೇರ್ ಆಯಿಲು ಮತ್ತು ಹೇರ್ ಸ್ಪ್ರೇ ಪ್ರಿಪೇರ್ ಮಾಡಬೇಕಾದ್ರೆ ಗ್ಯಾಸ್ ಫ್ಲೇಮ್ ಲೋ ಇಟ್ಕೊಳ್ಳಿ. ಆವಾಗ ಹೇರ್ ಆಯಿಲ್ ಅಥವಾ ಹೇರ್ ಸ್ಪ್ರೇ ತುಂಬ ಚೆನ್ನಾಗಿ ಬರುತ್ತೆ. ನೀವು ಗ್ಯಾಸ್ ಫ್ಲೇಮ್ನ ಹೈ ಇಡೋದ್ರಿಂದ ಅದು ಕಂಪ್ಲೀಟಾಗಿ ಡಿಸ್ಟ್ರಾಯ್ ಆಗುತ್ತೆ ಅಂತಲೇ ಹೇಳ್ಬೋದು. ಸೊ ನಾನಿಲ್ಲಿ ಮೆಂತೆಕಾಳನ್ನ ಆ್ಯಡ್ ಮಾಡಿ ಸ್ವಲ್ಪ ಚೆನ್ನಾಗಿ ಕುದಿಸ್ಬೇಕು. ಇದು ಕಲರ್ ಚೇಂಜ್ ಆಗುತ್ತೆ, ಅಂದರೆ ಲೈಟ್ ಗ್ರೀನ್ ಕಲರ್ ಬರುತ್ತೆ. ಅಲ್ಲಿ ತನಕ ಇದನ್ನ 10 to 15 ಮಿನಿಟ್ಸ್ ಚೆನ್ನಾಗಿ ಕುದಿಸ್ಬೇಕು. ಕಲರ್ ಚೇಂಜ್ ಆಗೋ ತನಕನೂ. ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ. ಈಗ ಈ ರೀತಿ ಕುದ್ರೆ ಸಾಕಾಗುತ್ತೆ. ಈ ವಾಟರ್ನ ಪ್ರಿಪೇರ್ ಮಾಡಬೇಕಾದ್ರೆ 5 ಮಿಸ್ಟೇಕ್ನ ನೀವು ಕಂಪಲ್ಸರಿಯಾಗಿ ಅವಾಯ್ಡ್ ಮಾಡಬೇಕು. ಅದು ಯಾವುದಪ್ಪ ಅಂದರೆ, ಮೊದಲನೇದಾಗಿ ಇದಕ್ಕೆ ಯಾವುದೇ ರೀತಿ ಹಾರ್ಡ್ ವಾಟರ್ನ ಯೂಸ್ ಮಾಡಬೇಡಿ. ಆ್ಯಂಡ್ 2ನೇ ಪಾಯಿಂಟ್ ಬಂದು ಓವರ್ ಬಾಯ್ಲಿಂಗ್, ಇದನ್ನು ತುಂಬ ಹೊತ್ತು ಕುದಿಸ್ಬೇಡಿ. ಆ್ಯಂಡ್ 3rd ಪಾಯಿಂಟ್ ಬಂದುಬಿಟ್ಟು ಇದನ್ನು ಆದಷ್ಟು ರೂಮ್ ಟೆಂಪ್ರೇಚರಲ್ಲಿ ನೀವು ಇಡಬೇಕಾಗತ್ತೆ. ಆ್ಯಂಡ್ 4th ಪಾಯಿಂಟ್ ಬಂದುಬಿಟ್ಟು ನಾಟ್ ಬ್ಲೆಂಡಿಂಗ್ ಅದರ್ ಹರ್ಬ್ಸ್. ಇದ್ರ ಜೊತೆಗೆ ಯಾವುದೇ ರೀತಿ ಹರ್ಬ್ಸ್ನ ಬ್ಲೆಂಡ್ ಮಾಡಬೇಡಿ. ಅಂದರೆ ಯೂಶ್ವಲಿ ಇದಕ್ಕೆ ಕೆಲವೊಬ್ಬರು ಚಕ್ಕೆ ಲವಂಗ ಎಲ್ಲ ಹಾಕಿ ಬ್ಲೆಂಡ್ ಮಾಡ್ತಾರೆ, ಆ ಥರ ಎಲ್ಲ ಮಾಡೋಕ್ಕೆ ಹೋಗಬೇಡಿ. ಆ್ಯಂಡ್ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಇದನ್ನು ಚೆನ್ನಾಗಿ ಫಿಲ್ಟ್ರ್ ಮಾಡಿ ಎತ್ತಿಟ್ಕೊಳ್ರಿ. ಹಾಗೆ ಕುದಿಸಿರುವಂಥ ರೋಸ್ಮೆರಿ ವಾಟರ್ನ ನಾನಿಲ್ಲಿ ಒಂದು ಲೋಟಕ್ಕೆ ಶೋಧಿಸ್ಕೊಳ್ತಾ ಇದ್ದೀನಿ. ಈ ರೀತಿ ಫಸ್ಟ್ ಲೋಟಕ್ಕೆ ಶೋಧಿಸ್ಕೊಂಡು ಆದ ನಂತರ ಸ್ಪ್ರೇ ಬಾಟ್ಲಿಗೆ ಹಾಕ್ತಾಯಿದ್ದೀನಿ. ಆ ರೀತಿ ಹಾಕೋದ್ರಿಂದ ಯಾವುದೇ ರೀತಿ ಕೆಳಗಡೆ ಚೆಲ್ಲಲ್ಲ ಅಂತ ಈ ರೀತಿ ಮಾಡ್ಕೊಳ್ತೀವಿ. ನೀವು ಬೇಕಾದರೆ ಡೈರೆಕ್ಟಾಗೂ ಕೂಡ ಅಪ್ಲೈ ಮಾಡ್ಬೋದು. ಸೊ ಈ ರೀತಿ ಸ್ಪ್ರೇ ಬಾಟ್ಲನ್ನ ಬಳಸೋದ್ರಿಂದ ನಮಗೆ ಹೇರ್ಗೆ ಅಪ್ಲೈ ಮಾಡೋಕ್ಕೆ ತುಂಬ ಈಸಿ ಆಗುತ್ತೆ. ರೋಸ್ಮೆರಿ ವಾಟರ್ ಸ್ಪ್ರೇನ ನೀವು 1 ವೀಕ್ ತನಕನೂ ಫ್ರಿಜ್ಜಲ್ಲಿ ಸ್ಟೋರ್ ಮಾಡಿ ಎತ್ತಿಟ್ಕೋಬೋದು. ಇದನ್ನು ಅಪ್ಲೈ ಮಾಡೋದು ತುಂಬಾ ಈಸಿ. ಇದು ನಾನ್ ಸ್ಟಿಕ್ಕಿ ಆಗಿರೋದ್ರಿಂದ ಯಾವುದೇ ರೀತಿ ನೀವು ಇದನ್ನು ಹಚ್ಚಿದ ಮೇಲೆ ಮತ್ತೆ ತಲೆ ಸ್ನಾನ ಮಾಡಬೇಕು ಒಂದು ಮೈಲ್ಡ್ ಶಾಂಪೂಯಿಂದ ನೆಸೆಸಿಟಿ ಇರಲ್ಲ. ಡೈರೆಕ್ಟಾಗಿ ನೀವು ಹೇರ್ ಆಯಿಲ್ನ ಅಪ್ಲೈ ಮಾಡ್ಬೋದು. ಇದನ್ನು ನೀವು ಅಟ್ಲೀಸ್ಟ್ ವೀಕ್ಲಿ ಒನ್ಸ್ ಆದರೂ ಅಪ್ಲೈ ಮಾಡೋದಕ್ಕೆ ಟ್ರೈ ಮಾಡಿ. ಇವಾಗ ನೀವು ಹೇರ್ ಆಯಿಲ್ ಹಚ್ಚಿದ್ರೂ ಸಹ ಇದನ್ನು ಸ್ಪ್ರೇ ಮಾಡ್ಕೋಬೋದು. ಸೊ ಇದು ತುಂಬಾ ಎಫೆಕ್ಟಿವ್ ರಿಸಲ್ಟ್ ಸಿಗುತ್ತೆ. 1 ವೀಕ್ ಅಟ್ಲೀಸ್ಟ್ 2 ವೀಕ್ಸ್ ಆದರೂ ನೀವು ಟ್ರೈ ಮಾಡಿ ನೋಡಿದಾಗ ನಿಮ್ಗೆ ಇದ್ರದ್ದು ವಾವ್ ರಿಸಲ್ಟ್ ಸಿಗುತ್ತೆ ಅಂತ ಹೇಳ್ಬೋದು. ನಾನು ಥ್ರೂಔಟ್ ದ ಹೇರಿಗೆಲ್ಲ ಇದನ್ನು ಸ್ಪ್ರೇ ಮಾಡಿಕೊಡ್ತಾ ಇದ್ದೀನಿ. ನಿಮ್ಮ ಹೇರ್ಸಿಗೆಲ್ಲ ಅಪ್ಲೈ ಮಾಡಿ. ರೂಟ್ಸಿಗಂತೂ ಮಿಸ್ ಮಾಡೋಕ್ಕೂ ಹೋಗಬೇಡಿ. ಯಾವುದೇ ಹೇರ್ ಸ್ಪ್ರೇ ಆಗಲಿ ಬರೀ ಹೇರಿಗೆ ರೂಟ್ಸಿಗೆ ಹಚ್ಚಿದರೆ ಸಾಕಾಗಲ್ಲ. ಸ್ಪ್ಲಿಟ್ಸ್ ಎಂಡ್ಸ್ ತುಂಬ ಜನ ಮರ್ತು ಬಿಡುತ್ತಾರೆ. ಸ್ಪ್ಲಿಟ್ಸ್ ಎಂಡ್ಸ್ ಕೂಡ ಹಚ್ಚಬೇಕಾಗತ್ತೆ. ಅವಾಗೇ ನನ್ನ ಹೇರ್ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಅದನ್ನು ಕೇಳ್ತಿದ್ರಿ ನಾನು ಯೂಸ್ ಮಾಡೋ ಶಾಂಪು ಯಾವುದು ಅಂತ. ನಾನು ಯೂಸ್ ಮಾಡೋ ಶಾಂಪು ಬಂದುಬಿಟ್ಟು ವಿಶ್ಕೇರ್ ಅವ್ರದ್ದು. ಇದು ತುಂಬಾ ಗುಡ್ ಶಾಂಪು ಅಂತ ಹೇಳ್ಬೋದು. ಯಾಕೆಂದರೆ ಇದು ಸಲ್ಫೇಟ್ ಫ್ರೀ, ಪ್ಯಾರಾಮಿಡ್ ಫ್ರೀ ಇದೆ. ಯಾವುದೇ ರೀತಿ ಹಾರ್ಶ್ ಕೆಮಿಕಲ್ ಯೂಸ್ ಮಾಡಿಲ್ಲ. ಆದಷ್ಟು ನಿಮ್ಮ ತಲೆ ಕೂದಲಿಗೆ ಕೆಮಿಕಲ್ ಫ್ರೀ ಇರುವಂಥ ಶಾಂಪೂಸ್ನ ಯೂಸ್ ಮಾಡಿ. ಲೈಕ್ ಗುಡ್ ವೈಬ್ಸ್, ಮಮಾ ಅರ್ಥ, ವಿಶ್ಕೇರ್
ಈ ಥರ ಪ್ರಾಡಕ್ಟ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ. ಇಲ್ಲ ಅಂದರೆ ನ್ಯಾಚುರಲ್ ಆಗಿ ಸಿಗುವಂಥ ಸೀಗೆಕಾಯಿ ಶಾಂಪು ಕೂಡ ನೀವು ಯೂಸ್ ಮಾಡ್ಬೋದು. ಐ ಹೋಪ್ ನಿಮ್ಗೆ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಆದಷ್ಟು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಹಾಗೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ರು ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಆಲ್ರೆಡಿ ಸಬ್ಸ್ಕ್ರೈಬ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ನನಗೆ ಸಪೋರ್ಟ್ ಮಾಡ್ತಾ ಇರಿ. ಕಂಪ್ಲೀಟಾಗಿ ಹೇರ್ಸಿಗೆಲ್ಲ ಸ್ಪ್ರೇ ಹೊಡೆದಾದ ನಂತರ ನಾನೆಲ್ಲ ಒಂದು ಕೋನಿಗೆ ಕಟ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಲವ್ ಯು ಆಲ್.